ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಂಕರ ಒಂದು ಬಾಟ್ಲನ್ನ ಕೈಲಿ ಹಿಡ್ಕೊಂಡು ಎಲ್ಲ ಇದರಿಂದನೇ ನನ್ನ ರೌಡಿ ಬೇಬಿ ನನ್ನ ಕೈ ಬಿಟ್ಟು ಹೋಗಿದ್ದು ಇದರಿಂದನೇ, ಮೇಲೆ ನಾನು ಇದನ್ನು ಮುಟ್ಟೋದಿಲ್ಲ ಅಂತ ಅದು ಬಿಸಾಕ್ತಾನೆ. ಅದೇ ಟೈಮಿಗೆ ಫೋನು ರಿಂಗ್ ಆಗುತ್ತೆ. ಅದರಲ್ಲಿ ರೌಡಿ ಬೇಬಿ ಅಂತ ಹೆಸರು ಬರ್ತಾ ಇರುತ್ತೆ. ಆಗ ಶಂಕರ ಪಕ್ಕದಲ್ಲಿ ಮಲಗಿದ್ದ ಕೋಳಿ ಎಬ್ರಿಸಿ, ಲೇ ಕೋಳಿ, ಅಯ್ಯೋ ದೇವ್ರೆ, ಈಗಷ್ಟೇ ಬಾಟ್ಲನ್ನ ಬಿಸಾಕ್ಬಿಟ್ಟೆ, ಬೇಗ ನನ್ನ ರೌಡಿ ಬೇಬಿಗೆ ಮನ್ಸು ಕರಗ್ಬಿಟ್ಟು ನನಗೆ ಫೋನ್ ಮಾಡಿದಾಳೆ. ಆ ಕೋಳಿ ಮುಂದೆ ಎಲ್ಲ ಹೇಳ್ಕೊಂತಾನೆ, ಅಣ್ಣ ಇದೇ ಖುಷಿಗೆ 2 ಸ್ಟೆಪ್ ಹಾಕ್ಬಿಡೋಣ ಅಂತ ಹೇಳಿ ಇಬ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಫೋನ್ ಅಣ್ಣ ಅಂತ ಹೇಳಿದಾಗ, ಅಯ್ಯೋ ನಾನು ನೋಡು ಖುಷಿಗೆ ಫೋನೇ ರಿಸೀವ್ ಮಾಡೋದೆ ಸುಮ್ಮನೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಫೋನ್ನ ರಿಸೀವ್ ಮಾಡಿ ಅಲೋ ಅನ್ಬೇಕು ಅನ್ನೋ ಅಷ್ಟರಲ್ಲಿ ಈ ಕಡೆಯಿಂದ ಗೌರಿ, ನಾನು ಭುವಿ ತಾಯಿ ಗೌರಿ, ನನ್ನ ಮಗಳು ನಿಮ್ಮ ಜೊತೆ ಏನೋ ಜಗಳ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಗೊತ್ತಾಯ್ತು, ನಿಮ್ಮ ಮಗಂಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ನಾನು ಅವಳ ಜೊತೆ ಮಾತಾಡಿ ಅವಳಿಗೆ ಸಮಾಧಾನ ಮಾಡ್ತೀನಿ ಅಂತ ಹೇಳಿದಾಗ ಶಂಕರ ಪಟ್ಟಂತ ಫೋನ್ನ ಸೈಲೆಂಟ್ಗೆ ಹಾಕ್ಬಿಟ್ಟು, ಲೇ ಕೋಳಿ, ಗೌರಿ ಮಾತಾಡ್ತಾ ಇರೋದು ಈ ಫ್ರೆಂಡು ಅಂತ ಅನ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದ್ದಾಳೆ, ಅಷ್ಟೇನಾ, ನನಗೆ ಕೊಡೋಣ, ನಾನು ಮಾತಾಡ್ತೀನಿ ಅಂತ ಹೇಳಿ ನೀನ್ ಹೇಗ್ಲಾ ಚಿಕ್ಕ ಮಗಿನ ಥರ ಮಾತಾಡ್ತೀಯಾ ಶಂಕರ ಕೇಳ್ತಾನೆ. ಅಯ್ಯೋ ಅಣ್ಣ, ಇದೆಲ್ಲ ನನಗೇನು ಹೊಸ್ತಲ್ಲ. ಶಂಕರನ ಹತ್ರ ಫೋನ್ ಇಸ್ಕೊಂಡು, ಹಲೋ, ನಾನು ಭುವಿ ಜೊತೆ ಕೆಟ್ಟದಾಗ ನಡ್ಕೊಂಡೆ, ಅದಕ್ಕೆ ಭುವಿ ನನ್ನ ಜೊತೆ ಮಾತ್ಬಿಟ್ಟಿದ್ದಾಳೆ ಅಂತ ಚಿಕ್ಕ ಮಗು ಥರ ಕೋಳಿ ಮಾತಾಡ್ತಾನೆ. ನೀನು ಯೋಚನೆ ಮಾಡಬೇಡ, ನಾನು ನನ್ನ ಮಗಳಿಗೆ ಸಮಾಧಾನ ಮಾಡಿ ಬುದ್ಧಿ ಹೇಳಿದ್ದೀನಿ, ನಿನ್ ಜೊತೆಗೆ ಮಾತಾಡ್ತಾಳೆ, ಸರಿನಾ? ಸರಿ ಆಂಟಿ ಅಂತ ಕೋಳಿ ಹೇಳ್ತಾನೆ. ತಗೋ, ನಾನು ನಿನ್ ಫ್ರೆಂಡ್ ಜೊತೆ ಮಾತಾಡಿದ್ದೀನಿ. ಯಾರಮ್ಮ ಇದು, ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರ ಹತ್ರನೂ ಮಾತಾಡೋದಿಲ್ಲ ಅಂತ ಭುವಿ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಕಡೆ ಶಂಕರಂಗೆ ಬೇಜಾರಾಗುತ್ತೆ. ಮತ್ತೆ ಗೌರಿ ಫೋನ್ ತಗೊಂಡು, ನೋಡು, ಇನ್ನೊಂದ್ಸರಿ ಅವಳ ಮನ್ಸಿಗೆ ನೋವು ಮಾಡಬೇಡ, ಅವಳ ಮನ್ಸಿಗೆ ತುಂಬಾ ಬೇಜಾರಾದಾಗಿದೆ, ನೀನು ಏನು ಬೇಜಾರು ಮಾಡ್ಕೋಬೇಡ ಆಯ್ತಾ ಅಂತ ಹೇಳಿ ಗೌರಿ ಫೋನ್ನ ಕಟ್ ಮಾಡ್ತಾಳೆ. ಜಗಳ ಆಗೋದು ಸಹಜ, ನೀನು ಕ್ಷಮಿಸಿ ದೊಡ್ಡಳಾಗ್ಬೇಕು ಆಯ್ತಾ ಹೇಳಿ ಗೌರಿ ಅಲ್ಲಿಂದ ಹೊರಟೋಗ್ತಾಳೆ. ಎಸ್ ಸರಿ ಹೇಳಿದೀನಿ ನಿನಗೆ, ಆ ಶಂಕರನ ವಿಷಯನ ಗೌರಿ ಮುಂದೆ ಹೇಳ್ಬಾರ್ದು ಅಂತ, ಮಾತನ್ನೇ ಕೇಳೋದಿಲ್ಲ ಅಂತೀಯ ನೀನು ಅಂತ ಹೇಳಿದಾಗ, ನಾನೇನ್ ಮಾಡ್ದೆ ವಿಜಯಮ್ಮ, ಬರೋ ಟೈಮಿಗೆ ನೀನ್ ತಾನೇ ಮಾತಾಡ್ತಿದ್ದಿದ್ದು. ಸರಿ ಆಯ್ತು, ಇನ್ ಮುಂದೆ ಅಮ್ಮನ ಹತ್ರ ಈ ವಿಷಯ ಮಾತಾಡ್ಬೇಡ ಅಂತ ವಿಜಯ್ ಹೇಳಿದಾಗ, ಸರಿ ಅಂತ ಭುವಿ ಹೇಳ್ತಾಳೆ. ಈ ಕಡೆ ಕೋಳಿ, ಅಣ್ಣ ರೌಡಿ ಬೇಬಿಗೆ ಇನ್ನೂ ಕೋಪ ಕಡಿಮೆ ಆಗಿಲ್ಲ ಅಂತ ಅನ್ಸುತ್ತೆ, ಅಣ್ಣ ಮಾಡೋದು ಅಂತ ಹೇಳಿದಾಗ, ಮುಂದೆ ರೌಡಿ ಬೇಬಿ ಮನಸ್ಸಲ್ಲಿರೋ ಕೋಪನ ಕಡಿಮೆ ಮಾಡೋದೇ ನನ್ನ ಉದ್ದೇಶ, ರೌಡಿ ಬೇಬಿ ನಂಗೆ ಬೇಕು ಕಣ್ಲಾ, ರೌಡಿ ಬೇಬಿ ಇದ್ರೆ ನನ್ನ ಜೀವನದಲ್ಲಿ ಏನೋ ಒಂಥರ ಖುಷಿ ಇರುತ್ತೆ, ಬೆಳೆಯಿಂದ ನೋಡ್ತಾ ಇರು ನೀನು, ರೌಡಿ ಬೇಬಿನ ಹೊಲಿಸ್ಕೊಳ್ಳೋದೇ ನನ್ನ ಕೆಲಸ. ಬೆಳಬೆಳಗ್ಗೆನೆ ಗೌರಿ ಮನೆ ಮುಂದೆ ಇರೋ ಕಾರ್ ಮಧ್ಯೆ ಸಂದಿಲ್ಲಿ ಇಬ್ರು ಬಚ್ಚಿಟ್ಕೊಂಡು ಕೂತಿರ್ತಾರೆ. ಈಗೇನಾದ್ರೂ ನಮ್ಮನ್ನ ಅದಕ್ಕೆ ನೋಡಿದ್ರೆ ಅಷ್ಟೇ ಹಾಕೊಂಡು ತಟ್ಬಿಡ್ತಾರೆ. ಕೋಳಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಶಂಕರ, ನೀ ಸುಮ್ಕಿರ್ಲಾ, ನಾವಿಲ್ಲಿ ಬಂದಿರೋದು ರೌಡಿ ಬೇಬಿ ಹತ್ರ ಕ್ಷಮೆ ಕೇಳೋದಕ್ಕೆ, ರೌಡಿ ಬೇಬಿ ಕ್ಷಮಿಸ್ಬಿಟ್ಟು ನನ್ನ ಹತ್ರ ಮಾತಾಡೋದಕ್ಕೆ ಶುರು ಮಾಡ್ಬಿಟ್ರೆ ನಂಗೆ ಅಷ್ಟೇ ಸಾಕು, ರೌಡಿ ಬೇಬಿ ಇಲ್ಲ ಅಂದ್ರೆ ನನಗೆ ಬದುಕೇ ಇಲ್ಲ ಅಂತ ಅನಿಸ್ಬಿಟ್ಟೈತೆ. ಶಂಕರ ಹೇಳಿದಾಗ, ನೀನೇನು ಬೇಜಾರು ಮಾಡ್ಕೋಬೇಡ ಕಣ್ಣ, ರೌಡಿ ಬೇಬಿ ಮನ್ಸು ಹಾಗೆ ಕರ್ಗೋಯ್ತದೆ, ನೋಡ್ತಾ ಇರೋ. ಈ ಕಡೆ ಗೌರಿ ಮತ್ತೆ ಭುವಿ ಬರ್ತಾರೆ. ಕಾರ್ ಒಳಗಡೆ ಕುತ್ಕೊಂಡು ವಿಂಡೋ ಸೈಡ್ ಭುವಿ ತಿರುಗಿ ನೋಡಿದಾಗ ಅಲ್ಲಿ ಶಂಕರ ಇರೋದು ಕಾಣಿಸುತ್ತೆ. ಭುವಿ ಕೋಪ ಮಾಡ್ಕೊಂಡು ಅವನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಯಾಕೆ ಆ ಕಡೆ ನೋಡ್ತಾ ಇದೀಯಾ ಅಂತ ಗೌರಿ ಕೇಳಿದಾಗ, ಆಗ ಭುವಿ ವಿಂಡೋ ಕ್ಲೋಸ್ ಮಾಡ್ತಾಳೆ. ಏನೂ ಇಲ್ಲಮ್ಮ ಅಂತ ಭುವಿ ಹೇಳ್ತಾಳೆ. ಯಾಕೆ ವಿಂಡೋ ಕ್ಲೋಸ್ ಮಾಡಿದೆ ಅಂತ ಗೌರಿ ಕೇಳಿದಾಗ, ಆ ಕಡೆಯಿಂದ ಕೆಟ್ಟ ಗಾಳಿ ಬರ್ತಾ ಇತ್ತಮ್ಮ ಅಂತ ಭುವಿ ಹೇಳ್ತಾಳೆ. ಇವರ್ ಅಂಕಲ್ ಬೇಗ ನಡೀರಿ ಅಂತ ಹೇಳಿದಾಗ, ಓಹೋಹೋ ಇದಕ್ಕೇನು ಕಡಿಮೆ ಇಲ್ಲ ಗೌರಿ ಹೇಳಿ ಅಲ್ಲಿಂದ ಹೊರಡ್ತಾರೆ. ಕಡೆ ಶಂಕರಂಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೇನು ಯೋಚನೆ ಮಾಡ್ಬೇಡ ಅಣ್ಣ, ಮರಳಿ ಯತ್ನವ ಮಾಡೋಣ ಅಂತ ಕೋಳಿ ಹೇಳ್ತಾನೆ. ಮರಳಿ ಯತ್ನವ ಮಾಡೋಣ, ದೊಡ್ಡವರು ಹೇಳಿದ್ದು ಇದಕ್ಕೆ ಅಂತ ಅನ್ಸುತ್ತೆ, ಮರಳಿ ಯತ್ನವ ಮಾಡೋಣ ಅಂತ ಶಂಕರ ಹೇಳ್ಕೊಂತಾ ಇರ್ತಾನೆ. ಭೂವಿ ಕಾನ್ಸ್ಟೇಬಲ್ ಜೊತೆ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಶಂಕರನು ಹಿಂದ್ಗಡೆನೆ ಹೋಗಿ ಒಂದು ಬೊಕ್ಕೆ ತಗೊಂಡು ಭೂವಿಗೆ ಕ್ಷಮೆ ಕೇಳ್ತಾನೆ. ಬೊಕ್ಕೆನ ಕೊಟ್ರೆ ಅದನ್ನ ತೆಗೆದು ಬಿಸಾಕ್ತಾಳೆ ಭೂವಿ. ಅದೇ ಟೈಮಲ್ಲಿ ಕಾನ್ಸ್ಟೇಬಲ್ ಬಂದು ಶಂಕರಂಗೆ ಓಡಿಸ್ತಾನೆ. ಈ ಕಡೆ ಪಾರ್ವತಿ ಮತ್ತೆ ಸುನಂದ ಇಬ್ರು ಸೋಫಾ ಮೇಲೆ ಕೂತಿರ್ತಾರೆ. ಪಾರ್ವತಿ ಜೋರಾಗಿ ಅಳ್ತಾ ಇರ್ತಾಳೆ. ಆಗ ಸುನಂದ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆವಾ, ಅತ್ತೆ ಏನಾದ್ರು ಹೇಳಿದ ಮಾತ್ರಕ್ಕೆ ಶಂಕರ ಏನಾದ್ರು ನಿಮ್ಮಿಂದ ದೂರ ಆಗ್ಬಿಡ್ತಾನ, ಆ ಥರ ಎಲ್ಲ ಮಾಡೋನಲ್ಲ, ಅವನು ಎಲ್ರನ್ನು ಸಮಾನವಾಗಿ ನೋಡ್ತಾನೆ, ಯಾವತ್ತೂ ನಿಮ್ ಕೈ ಬಿಡೋಕಿಲ್ಲ ಅಂತ ಹೇಳಿದಾಗ, ಹೌದು ಸುನಂದ ನೀನ್ ಹೇಳಿದ್ ದಿಟನೆ, ಆದ್ರೂ ನಮಗೆ ಯಾರು ಇಲ್ಲ ಸಮಯದಲ್ಲಿ ನಮ್ಮ ಮಗ ಶಂಕರ ನಮ್ ಕೈ ಹಿಡ್ದವನೆ, ಇಲ್ಲ ಅಂದ್ರೆ ನಾವಿಷ್ಟೊತ್ತಿಗೆ ಎಲ್ಲಿ ಬೀಳ್ಬೇಕಾಗಿತ್ತು. ಆದ್ರೆ ಈ ಅಕ್ಕ ಮಧ್ಯದಲ್ಲಿ ಬಂದು ನನ್ನ ಮತ್ತೆ ನನ್ನ ಶಂಕರನ ದೂರ ಮಾಡ್ತಾವಳೆ. ಮಾತಿಗೂ ನೀನ್ ಸಾಕ್ತವಳು ಅಂತ ನನಗೆ ಚುಚ್ಚಿ ಮಾತಾಡ್ತಾಳೆ. ಇಷ್ಟೇ ಸಾಲದು ಅಂತ ನಾನು ಶಂಕರನ್ ಜೊತೆ ಮಾತಾಡಕ್ ಹೋದ್ರೆ ಸಾಕು, ನನ್ನನ್ನ ಶಂಕರನಿಂದ ದೂರ ಮಾಡ್ತಾವಳೆ, ಎಲ್ಲ ನೋಡ್ಕೊಂಡು ನಾನು ಹೆಂಗ್ ಸುಮ್ನಿರ್ಲಿ ಹೇಳು ಅಂತ ಜೋರಾಗಿ ಪಾರ್ವತಿ ಹೇಳ್ತಾ ಇರ್ತಾಳೆ. ಟೈಮಿಗೆ ಅಲ್ಲಿಗೆ ಭೈರಾದೇವಿ ಬಂದು ಅವಳ ಪಕ್ಕ ಕೂತ್ಕೊಂತಾಳೆ. ಕಡೆ ಭುವಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಶಂಕರ ಕಾನ್ಸ್ಟೇಬಲ್ ಕಣ್ ತಪ್ಪಿಸಿ ಓಡ್ ಬಂದು ಭುವಿ ಮುಂದೆ ಬೆಸ್ಗೆ ಹೊಡಿತಾ ಇರ್ತಾನೆ.
ಅಷ್ಟರಲ್ಲಿ ಮತ್ತೆ ಕಾನ್ಸ್ಟೇಬಲ್ ಬಂದು ಕೋಳಿ ಮತ್ತು ಶಂಕರನ್ನ ಅಲ್ಲಿಂದ ಓಡಿಸ್ತಾರೆ. ಇನ್ನೊಂದು ಕಡೆ ಗೌರಿ ಮತ್ತು ಭುವಿ ಇಬ್ರು ನಿಂತಿರ್ತಾರೆ. ಆದರೆ ಶಂಕರನ್ಗೆ ಗೌರಿ ಇರೋದು ಕಾಣಿಸೋದೇ ಇಲ್ಲ. ಈ ಬೇಬಿ ಅನ್ಕೊಂಡು ಓಡ್ ಬಂದ್ಬಿಡ್ತಾನೆ. ಆಗ ಗೌರಿ ಇರೋದ್ ನೋಡಿ ಮತ್ತೆ ಹಿಂದಕ್ಕೆ ಓಡೋಗ್ಬಿಡ್ತಾನೆ. ಈ ಭುವಿ ಹತ್ರ ಕ್ಷಮೆ ಕೇಳಕ್ಕೆ ಶಂಕರ ರಸಹಾಸ ಪಡ್ತಾ ಇರ್ತಾನೆ. ಇನ್ನೊಂದ್ಸರಿ ಶಂಕರ ಭಿಕ್ಷುಕರು ವೇಷ ಹಾಕೊಂಬಂದು ಗೌರಿ ಹತ್ರ ಭಿಕ್ಷೆ ಕೇಳ್ತಾನೆ. ಏನಯ್ಯ ನೀನು ಕೈಕಾಲೆಲ್ಲ ಗಟ್ಟಿ ಹಿಡ್ಕೊಂಡು ಭಿಕ್ಷೆ ಬೇಡಕ್ ಬಂದಿದ್ಯಲ್ಲ, ನಿನ್ಗಿನ ವಯಸ್ಸಾದವರು ತರಕಾರಿ ಗಾಡಿ ಹಿಡ್ಕೊಂಡು ದುಡ್ಕೊಂಡು ತಿಂತವ್ರೆ, ಏನ್ರಿ ಬಂದಿರೋದು? ನನ್ಗನ್ಸುತ್ತೆ ನೀವು ನಾಟಕ ಮಾಡ್ತಾ ಇದ್ದೀರಾ ಅಂತ. ಗೌರಿ ಸುಮ್ನೆ ಇಲ್ಲಿಂದ ಅಂತ ಗೌರಿ ಬೈದ್ ಕಳಿಸ್ತಾಳೆ. ಅಯ್ಯೋ ಹೋಯ್ತೀನಿ ಬಿಡವ, ಅದಕ್ಕೆ ಯಾಕಂಗ್ ಗಾಡಿಯಾ, ನಿನ್ ಮೊಬೈಲ್ ಫೋನ್ ಬರ್ತೈತೆ ನೋಡು ಅಂತೇಳಿ ಶಂಕರ ಅಲ್ಲಿ ಕುದ್ಮೇಲೆ ಹಾಕಿರೋ ಮಾಸ್ಕ್ನ ತೆಗೆದು ಹೊರಟೋಗ್ತಾನೆ. ಟೈಮಿಗೆ ಅಲ್ಲಿಗೆ ಮತ್ತೊಬ್ಬ ಚಿಕ್ಕ ಹುಡುಗ ಬಂದು ಅಮ್ಮ ಭಿಕ್ಷೆ ನೀಡಿ ಅಮ್ಮ ಅಂತ ಕೇಳಿದಾಗ ಚಿಕ್ಕ ಹುಡುಗನಿಗೆ ಭಿಕ್ಷೆ ಹಾಕ್ತಾಳೆ. ಇನ್ನೊಂದ್ ಕಡೆ ವಿಜಿ ಜೊತೆಗೆ ಭುವಿ ಬರ್ತಾ ಇರ್ತಾಳೆ. ಆಗ ಶಂಕರ ಬೋರ್ಡ್ ಇಟ್ಕೊಂಡು ಬಸ್ಕಿ ಹೊಡಿತಾ ಇರ್ತಾನೆ. ಅದನ್ನ ನೋಡಿದ್ರು ನೋಡದೇ ಇರೋ ತರ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಭೈರಾದೇವಿ, ನನ್ ಮಾತಿಂದ ನಿನಗೆ ಬೇಜಾರಾಗೈತಾ ಪಾರ್ವತಿ? ಬಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ನನ್ ಮಗನಿಂದ ನಿನ್ನನ್ನ ದೂರ ಮಾಡಕ್ಕೆ ನಾನು ಆ ರೀತಿ ಮಾಡ್ತಾ ಇಲ್ಲ. ಶಂಕರಂಗೆ ನಾನು ನೀನು ಸಮನೆ ಆಯ್ತಾ? ಏನ್ ಗೊತ್ತಾ ಪಾರ್ವತಿ, ಗರ್ಭಗುಡಿಯೊಳಗೆ ಒಂದು ಮೂರ್ತಿ ಇರುತ್ತೆ, ಸಣ್ಣದು ಹೊರಗಡೆನೂ ಒಂದು ಮೂರ್ತಿ ಇರುತ್ತೆ. ಅದನ್ನ ಹೊರಗಡೆ ಎಲ್ಲ ಮೆರವಣಿಗೆ ಮಾಡ್ಕೊಂಬಂದು ಮತ್ತೆ ದೇವಸ್ಥಾನದ ಒಳಗಡೆನೆ ಇಡ್ತಾರೆ. ಹಾಗಂತ ಅದನ್ನ ಮತ್ತೆ ಗರ್ಭಗುಡಿ ಒಳಗಡೆ ಇಡುವುದಿಲ್ಲ. ಯಾಕಂದ್ರೆ ಗರ್ಭಗುಡಿ ಒಳಗಿರೋ ದೇವ್ರು ಮಾತ್ರ ಪವಿತ್ರವಾದದ್ದು. ಏನೇ 9 ತಿಂಗಳು ಗರ್ಭ ಅನ್ನೋ ಗುಡಿಯಲ್ಲಿ ಶಂಕರನ್ನ ನಾನು ಒತ್ತಿ ಬೆಳೆಸಿದೀನಿ. ಆಮೇಲೆ ಜಾಸ್ತಿ ಯಾರಿಗ ಅಕ್ಕಿದೆ ಅಂತ ನೀನೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಭೈರಾದೇವಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತೆ ದುಃಖ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ನೋಡ್ದ ಸುನಂದ ಹೇಗ್ ಮಾತಾಡೋದ್ಲು ಅಂತ, ಎತ್ತವಳು ನಾನ್ ಸಾಕ್ತವಳು ಅಂತ ಮತ್ತೆ ಮತ್ತೆ ಚುಚ್ಚಿ ಮಾತಾಡ್ತಾಳೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆವ, ಏನೇ ಆದ್ರೂ ಶಂಕರ ಮಾತ್ರ ನಿಮ್ಮನ್ ಬಿಟ್ಟು ಹೋಗೋದಿಲ್ಲ ಅಂತ ಸುನಂದ ಹೇಳಿದಾಗ, ಹೋಗ್ಬಾರ್ದು, ನಾನ್ ಹೇಳ್ತೀನಿ ಕೇಳ್ಕೊ ಸುನಂದ, ಅಕ್ಕನ ನಾನ ಅಂತ ನೋಡೇ ಬಿಡೋಣ. ಶಂಕರನ್ ಮುಂದೆ ನನ್ ಪ್ರೀತಿ ಗೆಲ್ಲುತ್ತಾ ಅಕ್ಕನ್ ಪ್ರೀತಿ ಗೆಲ್ಲುತ್ತಾ ಅಂತ ನೋಡೇ ಬಿಡ್ತೀನಿ. ಪದೇ ಪದೇ ಇವಳೆ ಹೇಳ್ತಾವಳಲ್ಲ ನೀನ್ ಸಾಕವ್ವ ಅಂತ, ಅಕ್ಕವನ್ ಪ್ರೀತಿ ಎಷ್ಟು ಅಂತ ನಾನು ಇವಳಿಗೆ ತೋರಿಸ್ತೀನಿ ಅಂತ ಕೋಪದಿಂದ ಹೇಳ್ತಾ ಇರ್ತಾಳೆ ಪಾರ್ವತಿ. ಈ ಕಡೆ ಭುವಿ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲೆಲ್ಲ ಶಂಕರ ಒಂದಲ್ಲ ಒಂದು ಅವತಾರದಲ್ಲಿ ಪ್ರತ್ಯಕ್ಷ ಆಗ್ತಾ ಇರ್ತಾನೆ. ಈ ಸಾರಿ ಗೊಂಬೆ ಡ್ರೆಸ್ ಹಾಕೊಂಡು ಭುವಿ ಮುಂದೆ ಹೋಗಿ ಶಂಕರ ಡ್ಯಾನ್ಸ್ ಮಾಡ್ತಾ ಇರ್ತಾನೆ. ಭುವಿ ಅದನ್ನ ನೋಡಿ ಕಿರ್ಚ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಶಂಕರ ಏನೇ ಹರಸಾಹಸ ಪಟ್ರು ಭುವಿ ಅದನ್ನ ನೋಡದೇ ಇರೋ ತರ ಹೋಗ್ತಾ ಇರ್ತಾಳೆ. ಆದ್ರೂ ಭುವಿ ಕೋಪ ಇನ್ನೂ ಕಡಿಮೆ ಆಗಿರಲ್ಲ. ಈ ಕಡೆ ಏನತ್ತೆವ ಇದು, ದಿನ ಗೌರಿ ಹಿಂದೆ ಸುತ್ತಾಡಿ ಸಾಕಾಗಿಲ್ಲ ಅಂತ ಈಗ ಅವಳ ಮಗಳಿಂದೆ ಸುತ್ತಾಡೋದಕ್ ಶುರು ಮಾಡಿದರೆ. ಇದನ್ನೆಲ್ಲ ನೋಡ್ಕೊಂಡು ನನ್ನ ಕೈಲಿ ಇರಕ್ಕಾಗ್ತಾ ಇಲ್ಲ. ವಯಸ್ಸೇಸ್ಕೊಂತೀಯ ನೀನ್ ಇದನ್ನೆಲ್ಲ? ನೀನ್ ಇಷ್ಟೆಲ್ಲ ಮಾಡಿದ್ರು ನಿನ್ ಕಡೆ ನೋಡ್ತಾನೆ ಇಲ್ಲ, ಅದಕ್ಕೆ ನಿನಗೆ ಕೋಪ ಬರಕ್ಕಿಲ್ವಾ? ಭೈರಾದೇವಿ ಹೇಳ್ತಾಳೆ, ಹೌದು ಅತ್ತೆವ, ಆದ್ರೆ ಶಂಕರ ಅವರಿಗೆ ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ. ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರೆ ಏನ್ ಮಾಡೋದು ಅತ್ತೆವ? ಗಂಗಾ ಕೇಳ್ದಾಗ ಆಗಾಗಕ್ಕೆಲ್ಲ ನಾನ್ ಬಿಟ್ಬಿಡ್ತೀನಾ? ಶಂಕರ ಯಾವತ್ತಿದ್ರು ನಾವ್ ಹೇಳ್ದಾಗ ಕೇಳ್ಕೊಂಡು ಇರ್ಬೇಕಷ್ಟೇ ಅಂತ ಭೈರಾದೇವಿ ಹೇಳ್ದಾಗ, ಏನೋ ಇವಾಗ ಶಂಕರ ಮೇಲೆ ಕೋಪ ಇದೆ ಅಂತ ಗೌರಿ ದೂರ ಇರ್ಬೋದು. ಮಗು ಅಪ್ಪ ಬೇಕು ಅಂತ ಹಠ ಮಾಡಿದಾಗ ಗೌರಿ ಮನ್ಸು ಕರಗಲ್ಲ ಅಂತ ಏನ್ ಗ್ಯಾರಂಟಿ? ಈಗ್ಲೇ ನಾನು ಗೌರಿಗೆ ಫೋನ್ ಮಾಡಿ ಅವಳ ಮನ್ಸಲ್ಲಿ ಏನೈತೆ ಅಂತ ತಿಳ್ಕೊಂತೀನಿ ಅಂತ ಹೇಳಿ ಗೌರಿಗೆ ಫೋನ್ ಮಾಡ್ತಾಳೆ ಭೈರಾದೇವಿ. ಆಗ ಗೌರಿ ಫೋನ್ ನೋಡಿ ಇವ್ರು ಯಾಕೆ ಇಷ್ಟೊತ್ನಲ್ಲಿ ಫೋನ್ ಮಾಡ್ತಾ ಇದಾರೆ ಅಂತ ರಿಸೀವ್ ಮಾಡಿ, ಹಲೋ ಏನ್ ಹೇಳಿ ಹೇಳ್ದಾಗ, ನಾನ್ ಕಣವ ಭೈರಾದೇವಿ, ನನ್ನ ಅತ್ತೆ ಮಾತಾಡ್ತಿರೋದು, ಏನ್ ಹೇಳಿ ಅಂತ ಗೌರಿ ಹೇಳ್ತಾಳೆ. ಈಗ ಆಕ್ಸಿಡೆಂಟ್ ಆದಾಗ್ಲೇ ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ನೀನ್ ಈ ಊರಿನ DC ಅಲ್ವಾ, ನಿನಗೆ ತುಂಬಾ ಕೆಲಸ ಇರ್ತದೆ ಅಂತ ಹೇಳಿ ಇಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿ ಫೋನ್ ಮಾಡ್ಬಿಟ್ಟೆ. ಹೇಗವ್ವ ಇದೆಯಾ ಅಂತ ಭೈರಾದೇವಿ ಕೇಳ್ತಾಳೆ. ಚೆನ್ನಾಗೇ ಇದೀನಿ, ಯಾಕಂದ್ರೆ ನಾನ್ ಸತ್ತಿದ್ದ ದಾರಿಲಿ ನಡೆಯೋಳು, ಏನೇ ಆದ್ರೂ ನನ್ ಜೊತೆಗೆ ದೇವ್ರಿರ್ತಾನೆ, ನನ್ನನ್ನ ಗೆಲ್ಲಿಸ್ತಾನೆ ಅಂತ ಗೌರಿ ಹೇಳ್ದಾಗ, ಹೌದವ್ವ ನೀನು ಸಂದಾಗಿರ್ಲೇಬೇಕು, ಯಾಕಂದ್ರೆ ನಮ್ಮೂರಿನ ಜಿಲ್ಲಾಧಿಕಾರಿ ಅಲ್ವೇ, ಜಿಲ್ಲಾಧಿಕಾರಿ ಸಂದಾಗಿದ್ರೆ ಇಡೀ ಊರೇ ಸಂದಾಗಿರುತ್ತೆ. ಭೈರಾದೇವಿ ಹೇಳ್ದಾಗ, ಈಗ ಫೋನ್ ಮಾಡಿರೋ ವಿಷಯ ಏನು ಅಂತ ಹೇಳಿ ಅಂತ ಗೌರಿ ಕೇಳ್ತಾಳೆ. ಇನ್ನು ಎಷ್ಟು ದಿನ ಹೀಗೆ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಗಂಗಾ ಕೇಳ್ತಾಳೆ. ನಾನ್ ಚೆನ್ನಾಗಿರ್ಬಾರ್ದು ಅಂತ ಕೆಲವರು ಬಯಸ್ತಾ ಇದ್ದಾರೆ, ಮುಂದೆ ಚೆನ್ನಾಗಿರೋದೇ ನನ್ ಗುರಿಯಾಗಿದೆ. ಗೌರಿ ಹೇಳ್ತಾಳೆ, ಅದಲ್ಲ ಗೌರಿ, ಇನ್ನು ಜೀವನದಲ್ಲಿ ಎಷ್ಟು ದಿನ ನೀನ್ ಹೀಗೆ ಇರ್ಬೇಕು ಅಂತ ಅನ್ಕೊಂಡಿದ್ಯಾ ಮತ್ತೆ ಗಂಗಾ ಕೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ತುಂಬಾನೇ ಕೋಪ ಬರುತ್ತೆ ಗೌರಿಗೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ.